ಆರೋಗ್ಯ ಸಚಿವರು ಈ ಸುದ್ದಿಯನ್ನ ನೋಡಲೇಬೇಕು. ಫ್ರೀಡಂ ಟಿವಿಯಲ್ಲಿ ಬಿತ್ತರವಾಗ್ತಾ ಇರುವಂತಹ ಈ ಸುದ್ದಿಯನ್ನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಮಾತ್ರೆ ಭಾಗ್ಯವೇ ಇಲ್ಲ. ಆರೋಗ್ಯ ಸಚಿವರೇ, ನೀವು ಈ ಸ್ಟೋರಿಯನ್ನ ನೋಡಲೇಬೇಕು. ಸರ್ಕಾರಿ ಆಸ್ಪತ್ರೆಗಳ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ನಿಮಗೊಂದು ಸ್ಟೋರಿಯನ್ನ ಬಿತ್ತರ ಮಾಡುವ ಮೂಲಕ ಅಲ್ಲಿ ಯಾವ ರೀತಿಯ ವ್ಯವಸ್ಥೆ ಇದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅನ್ನುವಂಥದ್ದನ್ನ ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಜನ ಹೈರಾಣಾಗಿ ಹೋಗ್ತಾ ಇರುವಂಥದ್ದು. ತಾಲೂಕು ಆಸ್ಪತ್ರೆಗಳಲ್ಲಿ ಒಂದು ಹನಿ ಡ್ರಿಪ್ಗೂ ಕೂಡ ಬರದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ ಊಹೆ ಮಾಡ್ಕೊಳ್ಳಿ ಯಾವ ರೀತಿ ಇದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿನ ಶೋಚನೀಯ ಸ್ಥಿತಿ ಅನ್ನುವಂಥದ್ದನ್ನ. ರೋಗಿಗಳ ಜೀವಕ್ಕೆ ಇಲ್ವಾ ಬೆಲೆ? ರೋಗಿಗಳ ಗೋಳನ್ನ ಕೇಳುವವರೇ ಇಲ್ಲ ಇಲ್ಲಿ. ಜನಸ್ನೇಹಿ ವೈದ್ಯರಿದ್ರೂ ಕೂಡ ಔಷಧಿಯೇ ಇಲ್ಲ ರೋಗಿಗಳಿಗೆ ಕೊಡ್ಲಿಕ್ಕೆ. ಇದು ಕಾಫಿ ನಾಡು ಚಿಕ್ಕಮಗಳೂರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರೆ ಸಿರಪ್ಗಳ ತೀವ್ರ ಕೊರತೆ ಕಾಡ್ತಾ ಇದೆ. ಸಾರ್ವಜನಿಕರು ಔಷಧವಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ. ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರೇ, ಈ ಸ್ಟೋರಿಯನ್ನ ನೀವು ನೋಡಲೇಬೇಕು. ಪ್ರಮುಖವಾಗಿ ಅದು ಒಂದು ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಸರಿಯಾದ ವ್ಯವಸ್ಥೆಗಳು, ಮೂಲಭೂತ ಸೌಕರ್ಯಗಳೇ ಇಲ್ಲ ಅಂತಂದ್ರೆ, ಔಷಧಿ ಮಾತ್ರೆಗಳೇ ಇಲ್ಲ ಅಂತಂದ್ರೆ ಸಹಜವಾಗಿಯೇ ಸರ್ಕಾರಿ ಆಸ್ಪತ್ರೆಗೆ ಯಾಕೆ ಹೋಗಬೇಕು ಅಂತಲೇ ಭಾವಿಸ್ತಾರೆ. ಚಿಕಿತ್ಸೆ ಪಡ್ಕೊಳ್ಳುವಂಥವರು, ಹುಷಾರಿಲ್ಲದಂಥವರು ಖಾಸಗಿ ಆಸ್ಪತ್ರೆಗಳತ್ತ ಮುಖ ಮಾಡ್ತಾರೆ. ಸಕಾಲಕ್ಕೆ ಮೆಡಿಸಿನ್ ಪೂರೈಕೆ ಆಗೋದಿಲ್ಲ, ಔಷಧಿಗಳಿಲ್ಲ, ಮಾತ್ರೆಗಳಿಲ್ಲ. ಅಧಿಕಾರಿಗಳ ಬೇಜವಾಬ್ದಾರಿತನದಿಂದಾಗಿ ಅಲ್ಲಿ ಬರುವಂತಹ ಪೇಷಂಟ್ಗಳ ಹೈರಾಣ ಆಗ್ತಿದ್ದಾರೆ. ತಾಲೂಕು ಹಾಸ್ಪಿಟಲ್ಗಳಲ್ಲಿ ಒಂದು ಹನಿ ಡ್ರಿಪ್ಗೂ ಕೂಡ ಬರದ ಪರಿಸ್ಥಿತಿ ಅಂತಂದ್ರೆ ಇನ್ಯಾವ ರೀತಿಯ ವ್ಯವಸ್ಥೆಗಳಿರ್ಬೋದು. ಕೈಯಿಂದಲೇ ಔಷಧಿ ಖರೀದಿಸಿ ಕಾಫಿ ನಾಡಿನ ಜನತೆ ಕಂಗಾಲಾಗುವಂತಹ ಪರಿಸ್ಥಿತಿ. ರೋಗಿಗಳ ಜೀವಕ್ಕೆ ಬೆಲೆನೇ ಇಲ್ವೇನ್ರಿ? ಅಲ್ಲಿ ಬರುವಂಥ ಪೇಷಂಟ್ಗಳು ಖಾಸಗಿ ಆಸ್ಪತ್ರೆಯತ್ತ ಮುಖ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡವರಿಗೆ ಅಲ್ಲಿ ಕಡಿಮೆ ಖರ್ಚಿನಲ್ಲಿ ಚಿಕಿತ್ಸೆ ಸಿಗುತ್ತೆ ಅಂತ ಬರ್ತಾರೆ. ಆದರೆ ಅಲ್ಲಿ ಔಷಧಿ ಮಾತ್ರೆಗಳ ಬರ ಇದೆ, ಔಷಧಿ ಮಾತ್ರೆಗಳು ಸಿಗೋದೇ ಇಲ್ಲ ಅನ್ನೋದಾದರೆ ಯಾಕೆ ಸರ್ಕಾರಿ ಆಸ್ಪತ್ರೆಗೆ ಬರಬೇಕು? ಸಹಜವಾಗಿ ಕಾಡುವಂಥ ಪ್ರಶ್ನೆ ಅಲ್ವೇ ಇದು. ಸಾರ್ವಜನಿಕರು ಔಷಧವಿಲ್ಲದೆ ಪರದಾಡುವಂಥ ಪರಿಸ್ಥಿತಿ ಇದು. ಕಾಫಿನಾಡು ಚಿಕ್ಕಮಗಳೂರಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಪೂರೈಕೆಯೇ ಬಂದಾಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರೇ, ನೀವು ಫ್ರೀಡಂ ಟಿವಿಯನ್ನು ದಯವಿಟ್ಟು ನೋಡಲೇಬೇಕು. ಈ ಸ್ಟೋರಿಯನ್ನು ದಯವಿಟ್ಟು ನೋಡಲೇಬೇಕು. ಬಿತ್ತರವಾಗ್ತಾ ಇರುವಂಥ ಈ ಸ್ಟೋರಿಯನ್ನು ನೋಡಿದ ನಂತರದಲ್ಲಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅಥವಾ ಹಿರಿಯ ವೈದ್ಯರು ಅಥವಾ ಆರೋಗ್ಯ ಇಲಾಖೆ ಅಥವಾ ಆರೋಗ್ಯ ಸಚಿವರು ಅಲ್ಲಿರುವಂಥ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ನೀಗಿಸುವಂಥ ಒಂದು ನಿಟ್ಟಿನಲ್ಲಿ ಮುಂದಾಗ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಅಧಿಕಾರಿಗಳ ಬೇಜವಾಬ್ದಾರಿತನ ಹೇಗಿದೆ ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ಮತ್ತೊಂದು ಬೇಕಾಗಿಲ್ಲ ಅಲ್ವಾ? ತಾಲೂಕು ಹಾಸ್ಪಿಟಲ್ಗಳಲ್ಲಿ ಕಂಡು ಬರ್ತಾ ಇರುವಂಥ ಪರಿಸ್ಥಿತಿ. ಕೈಯಿಂದಲೇ ಔಷಧಿ ಖರೀದಿಸಿ ಕಂಗಾಲಾಗ್ತಾ ಇದ್ದಾರೆ. ದುಬಾರಿ ಔಷಧಿ ಮೆಡಿಕಲ್ಗೆ ಹೋಗಿ ಅಂದರೆ ಬೇರೆ ಬೇರೆ ಮೆಡಿಕಲ್ಗಳಿಗೆ ಹೋಗಿ ತರಬೇಕು, ಆಸ್ಪತ್ರೆಗಳಲ್ಲಿ ಸಿಗೋದಿಲ್ಲ. ಸಣ್ಣ ಪುಟ್ಟ ಔಷಧಿಗಳು, ಮಾತ್ರೆಗಳು ಸಿಗೋದಿಲ್ಲ ಅನ್ನೋದಾದರೆ ಹಾಗಾದರೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅಂತಂದ ಆದಮೇಲೆ ಸರ್ಕಾರಿ ಆಸ್ಪತ್ರೆ ಯಾಕೆ ಹೋಗಬೇಕು ಅಂತ ಜನ ಭಾವಿಸ್ತಾರೆ, ರೋಗಿಗಳು ಭಾವಿಸ್ತಾರೆ. ಚಿಕ್ಕಮಗಳೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರೆ ಇಲ್ಲದೆ, ಔಷಧಿ ಇಲ್ಲದೆ ಕಂಗಾಲಾಗುವಂಥ ಒಂದು ಪರಿಸ್ಥಿತಿ ಅಲ್ಲಿಗೆ ಹೋಗುವಂತಹ ರೋಗಿಗಳದ್ದಾಗಿದೆ. ಆರೋಗ್ಯ ಸಚಿವರು ಈ ಸುದ್ದಿಯನ್ನು ನೋಡಲೇಬೇಕು. ಇನ್ನಾದರೂ ಆರೋಗ್ಯ ಇಲಾಖೆ ಇತ್ತ ಗಮನ ಹರಿಸುತ್ತಾ ಔಷಧಿ ಸಕಾಲಕ್ಕೆ ಸಿಗ್ತಾ ಇಲ್ಲ, ಏನಾದರೂ ಎಮರ್ಜೆನ್ಸಿ ಅಂತಂದಾಗ ಹಾಸ್ಪಿಟಲ್ನಲ್ಲಿ ಔಷಧಿಗಳು, ಮಾತ್ರೆಗಳು ಸಿಗೋದಿಲ್ಲ ಅಂತಂದರೆ, ಏನಾದರೂ ಜೀವಕ್ಕೆ ಹೆಚ್ಚು ಕಡಿಮೆ ಆದರೆ, ಅಲ್ಲಿ ಬರುವಂಥ ಪೇಷಂಟ್ಗಳ ಜೀವಕ್ಕೆ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಸ್ವಾಮಿ? ಒಂದು ಜೀವಕ್ಕೆ, ಪ್ರತಿ ಜೀವಕ್ಕೂ ಬೆಲೆ ಇದೆ ಅಲ್ವಾ? ಒಂದು ಜೀವ ಹೋದರೂ ಕೂಡ ಇಡೀ ಆ ಕುಟುಂಬಕ್ಕೆ ಎಷ್ಟು ನುಕ್ಸಾನ ಆಗುತ್ತೆ. ಸರ್ಕಾರಿ ಕೆಲಸ, ಅದರಲ್ಲೂ ಕೂಡ ವೈದ್ಯರು ಅಂತಂದಾಗ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತೀವಿ. ಹಾಗಾಗಿ ವೈದ್ಯರು ಅಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ಲಭ್ಯ ಇದ್ದರೂ ಕೂಡ ಅಲ್ಲಿ ಸಕಾಲಕ್ಕೆ ಮೆಡಿಸಿನ್ನೇ ಸಿಗೋದಿಲ್ಲ ಅನ್ನೋದಾದರೆ ಸರ್ಕಾರಿ ಆಸ್ಪತ್ರೆ ಯಾಕೆ ಹೋಗಬೇಕು ಅಂತ ಭಾವಿಸುವವರೇ ಹೆಚ್ಚು. ಹಾಗಾಗಿ ಇನ್ನಾದರೂ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಇತ್ತ ಗಮನ ಹರಿಸ್ತಾರಾ?
ಕಾಫಿನಾಡು ಚಿಕ್ಕಮಗಳೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿನ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ನೀಗಿಸುವಂಥ ನಿಟ್ಟಲ್ಲಿ ಮುಂದಾಗ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಹಾಸ್ಪಿಟಲ್ನಲ್ಲಿ ಮಾತ್ರೆ ಸಿರಪ್ಗಳ ಕೊರತೆ ಎದ್ದು ಕಾಣಿಸ್ತಾ ಇದೆ ಅನ್ನುವಂಥದ್ದು ರೋಗಿಗಳ ದೂರು ಕೂಡ. ಹಾಗಾಗಿ ಈ ದೂರು ದುಮ್ಮಾನವನ್ನು ಆಲಿಸಿ ಇನ್ನಾದರೂ ಅಲ್ಲಿನ ಸಮಸ್ಯೆ ಬಗೆಹರಿಸ್ತಾರಾ ಆರೋಗ್ಯ ಸಚಿವರು ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.